ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕ್ರಿಸ್ತ ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, 1 ಕೊರಿಂಥಿಯ ಅಧ್ಯಾಯ 10:13 ಈ ರೀತಿ ಹೇಳುತ್ತದೆ: ಮಾನವರಿಂದ ಜಯಿಸಲಾಗದ ಶೋಧನೆಗಳೇನು ನಿಮಗೆ ಬಂದಿಲ್ಲ, ದೇವರು ಕೊಟ್ಟ ಮಾತಿಗೆ ತಪ್ಪಲಾರರು. ಗೆಲ್ಲಲಾಗದ ಶೋಧನೆಗಳಿಗೆ ನಿಮ್ಮನ್ನೆಂದೂ ಗುರಿಪಡಿಸಲಾರರು. ಶೋಧನೆಗಳು ಬಂದಾಗ ಅವುಗಳನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು, ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಅವರೇ ಒದಗಿಸುತ್ತಾರೆ. ನಮ್ಮ ಆದಿ ತಂದೆ ತಾಯಿಯಿಂದ ಬಂದಂತಹ ಜನ್ಮ ಪಾಪದ ಪರಿಣಾಮಗಳಿಂದ ನಮ್ಮಲ್ಲಿ ಪಾಪ ಮಾಡುವ ಪ್ರವೃತ್ತಿ ಇರುವುದರಿಂದ ನಾವು ಪ್ರಲೋಭನೆಗೆ ಒಳಗಾದಾಗ ಅವುಗಳಿಗೆ ಮಣಿದು ಪಾಪ ಮಾಡುತ್ತೇವೆ. ಕಥೋಲಿಕ ಧರ್ಮಸಭೆ ಧರ್ಮೋಪದೇಶ ಸಂಕ್ಷೇಪ 2:8-4 ಈ ರೀತಿಯಾಗಿ ಹೇಳುತ್ತದೆ: ನಾವು ಶೋಧನೆಗೆ ಮಣಿದಾಗ ಅದರ ಪರಿಣಾಮ ಪಾಪ. ಆದುದರಿಂದ ತಂದೆಯಾದ ದೇವರಲ್ಲಿ ಈ ರೀತಿಯಾಗಿ ಪ್ರಾರ್ಥಿಸುತ್ತೇವೆ: ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಯಾಕೋಬ 1:13 ನಾವು ಪಾಪ ಪ್ರಲೋಭನೆಗೆ ಒಳಗಾದಾಗ ಈ ಪಾಪ ಪ್ರಲೋಭನೆಗಳು ದೇವರಿಂದಲೇ ಬಂದುವು ಎಂದು ಯಾರೂ ಹೇಳದಿರಲಿ, ಏಕೆಂದರೆ ದೇವರು ಸ್ವತಃ ಪಾಪ ಪ್ರಲೋಭನೆಗೆ ಗುರಿಯಾಗುವುದಿಲ್ಲ ಹಾಗೂ ಯಾರನ್ನೂ ಅಂಥ ಪ್ರಲೋಭನೆಗೆ ಗುರಿ ಮಾಡುವುದಿಲ್ಲ. ಇದಕ್ಕೆ ವಿರುದ್ಧವಾಗಿ ದೇವರು ನಮ್ಮನ್ನು ಎಲ್ಲ ರೀತಿಯ ಕೇಡುಗಳಿಂದ ಮುಕ್ತಗೊಳಿಸಲು ಬಯಸುತ್ತಾರೆ. ಶೋಧನೆಗಳು ಬಂದಾಗ ಅವುಗಳನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು, ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಅವರೇ ಒದಗಿಸುತ್ತಾರೆ. ಹೇಗೆ? ಇದು ಪವಿತ್ರಾತ್ಮರ ಮುಖಾಂತರ. ಯೇಸುವಿನಲ್ಲಿ ವಿಶ್ವಾಸವಿಟ್ಟ ಪ್ರತಿಯೊಬ್ಬರಲ್ಲೂ ಪವಿತ್ರಾತ್ಮರು ವಾಸವಾಗಿದ್ದಾರೆ. ನಾವೊಂದು ಹೋರಾಟದಲ್ಲಿ ತೊಡಗಿದ್ದೇವೆ: ಶಾರೀರಿಕ ಸ್ವಭಾವ ಹಾಗೂ ಪವಿತ್ರಾತ್ಮರ ಸ್ವಭಾವ. ಶರೀರ ಸ್ವಭಾವಕ್ಕೆ ಪ್ರಿಯವಾದುದು ಪವಿತ್ರಾತ್ಮರಿಗೆ ವಿರೋಧವಾಗಿದೆ, ಪವಿತ್ರಾತ್ಮರಿಗೆ ಪ್ರಿಯವಾದುದು ಶಾರೀರಿಕ ಸ್ವಭಾವಕ್ಕೆ ವಿರೋಧವಾಗಿದೆ. ಕಥೋಲಿಕ ಧರ್ಮಸಭೆ ಸಂಕ್ಷೇಪ 2:8-47 ಈ ರೀತಿಯಾಗಿ ಹೇಳುತ್ತದೆ: ಪವಿತ್ರಾತ್ಮರು ನಮಗೆ ಬರುವಂತಹ ಪರೀಕ್ಷೆಗಳು ಹಾಗೂ ಪ್ರಲೋಭನೆಗಳ ಮುಖಾಂತರ ಪಾಪ ಮತ್ತು ಮರಣ ಇವುಗಳನ್ನು ವಿವೇಚಿಸುವಂಥ ಅರಿವನ್ನು, ಬಲವನ್ನು ನಮಗೆ ನೀಡಿ ಸರಿಯಾದ ಮಾರ್ಗವನ್ನು ತೋರಿಸುತ್ತಾರೆ. ಪವಿತ್ರಾತ್ಮರಿಂದ ಬರುವಂಥ ವಿವೇಚನಾ ಶಕ್ತಿ ಪ್ರಲೋಭನೆಯ ಸುಳ್ಳನ್ನು ಅರಿತುಕೊಳ್ಳುವಂತೆ ನಮಗೆ ನೀಡಿ ನಾವು ಪ್ರಲೋಭನೆಗೆ ಮಣಿಯದಂತೆ ಮಾಡುತ್ತಾರೆ. ನಮ್ಮ ಸಹಾಯಕರಾಗಿರುವ ಪವಿತ್ರಾತ್ಮರು ನಮ್ಮೊಳಗೂ ನಮ್ಮಲ್ಲಿಯೂ ಸದಾಕಾಲವೂ ಜೀವಿಸುತ್ತಿದ್ದಾರೆ. ಅವರ ಮೇಲೆ ಅವಲಂಬಿತರಾಗಿ ಅವರ ಸಹಾಯವನ್ನು ಹಾಗೂ ಮಾರ್ಗದರ್ಶನವನ್ನು ನಾವು ಪಡೆಯೋಣ. ಪವಿತ್ರಾತ್ಮರ ಪ್ರೇರಣೆಗನುಸಾರ ನಾವು ನಡೆಯೋಣ. ಪವಿತ್ರಾತ್ಮರು ನಮ್ಮ ಜೀವಾಳವಾಗಿದ್ದಾರೆ. ಅವರೇ ನಮ್ಮ ಜೀವನದ ಮಾರ್ಗದರ್ಶಿಯೂ ಆಗಿರಲೆಂದು ಪ್ರಾರ್ಥಿಸೋಣ. ಅಲ್ಲೇಲೂಯಾ, ಆಮೆನ್.